ಯಸ್ಯಾಹುರಾಗಮವಿದಃ ಪರಿಪೂರ್ಣಶಕ್ತೇರಂಶೇ ಕಿಯತ್ಯಪಿ ನಿವಿಷ್ಟಮಮಂ ಪ್ರಪಂಚಂ ತಸ್ಮೈ ತಮಾಲರುಚಿಭಾಸುರಕಂಧರಾಯ ನಾರಾಯಣೀ ಸಹಚರಾಯ ನಮಃ ಶಿವಾಯ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಾಚಾರ್ಯ ಭಗವತ್ಪಾದಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಒಂದು ಕಡೆ ಹೇಳ್ತಾರೆ, ಈಶ್ವರಸ್ತು ಪರ್ಜನ್ಯವದ್ ದ್ರಷ್ಟವ್ಯ ಅಂತ ಒಂದು ಮಾತನ್ನು ಹೇಳ್ತಾರೆ. ಅಂದ್ರೆ ಈಶ್ವರನಿಗೆ, ಪರಮಾತ್ಮನಿಗೆ ಒಂದು ಉಪಮಾನವನ್ನು ಶಂಕರರು ಕೊಡ್ತಾರೆ. ಏನ ಉಪಮಾನ ಅಂದ್ರೆ ಪರ್ಜನ್ಯ. ಪರ್ಜನ್ಯ ಅಂದ್ರೆ ಮಳೆ ಅಂತ ಅರ್ಥ. ಮಳೆ ಅಂತಂದ್ರೆ ಏನು? ಆ ಮಳೆಯಿಂದ ನಮಗೆ ಸಿಗುವಂತಹ ನೀರು ಆ ಮಳೆ ಬಂದು ಮಳೆಯಿಂದ ನೀರು ನಮಗೆ ಸಿಕ್ಕಿದ್ರೆ, ನೀರು ಅನ್ನೋದು ಸಮೃದ್ಧವಾಗಿದ್ರೆ ಆಗ ಕೃಷಿ ಅನ್ನೋದು ಚೆನ್ನಾಗಿ ನಡೆಯುತ್ತೆ. ಈ ಲೋಕದಲ್ಲಿ ಯಾವುದೇ ಒಂದು ಮರ ಬೆಳಿಬೇಕು ಅಂತಂದ್ರೆ, ಒಂದು ಬೀಜದಿಂದ ಒಂದು ಅಂಕುರ ಹುಟ್ಟಿ ಅದೊಂದು ದೊಡ್ಡ ಮರವಾಗಿ ಪರಿವರ್ತನೆಯನ್ನು ಹೊಂದಿ ಬೆಳೆದು ಅದರಿಂದ ನಮಗೆ ಫಲ ಸಿಗಬೇಕು ಅಂತಂದ್ರೆ ಅದಕ್ಕೆ ನೀರು ಅನ್ನೋದು ತುಂಬಾ ಅವಶ್ಯಕ. ನೀರಿಗೆ ತುಂಬಾ ಮಹತ್ವಪೂರ್ಣವಂತ ಒಂದು ಪಾತ್ರ ಇದೆ ಅದರೊಳಗೆ, ಯಾವುದೇ ಒಂದು ಮರ ಬೆಳಿಬೇಕು ಅಂತಂದ್ರು. ಆದ್ರೆ ನೀರೇನ್ ಮಾಡುತ್ತೆ ಅಂತಂದ್ರೆ, ತನ್ನ ಮುಂದೆ ಯಾವ ಬೀಜ ಇದೆಯೋ ಅದರಿಂದ, ಆ ಬೀಜದಿಂದ ಯಾವ ಮರ ಬೆಳೆಯುತ್ತೋ ಅದನ್ನು ಬೆಳೆಯುವುದ್ರಲ್ಲಿ ಮಾತ್ರ ಕಾರಣ ಆಗುತ್ತೆ. ಆದ್ರೆ ಯಾವ ಮರ ಬೆಳಿಬೇಕು ಯಾವುದು ಬೇಡ ಅನ್ನೋದಂತಹ ನಿರ್ಣಯ ಆ ಬೀಜವನ್ನು ನೆಟ್ಟುದ್ರ ಯಾರು ನೆಡ್ತಾನೋ ಅವನ ಕೈಯಲ್ಲಿರುತ್ತೆ. ಅದು ಅವನು ಯೋಚನೆ ಮಾಡಬೇಕು. ನಮಗೆ ಇಂತಹ ಫಲ ಬೇಕು ಅಂತಂದ್ರೆ ಇಂತಹ ಬೀಜವನ್ನು ನೆಡಬೇಕು, ಇಂತಹದ್ದು ಬೇಕು ಅಂದ್ರೆ ಇಂತಹದ್ದನ್ನು ನೆಡಬೇಕು, ಇದು ಬೇಡ ಅಂದ್ರೆ ಅದನ್ನ ನೆಡಬಾರದು ಅನ್ನುವಂತಹ ತೀರ್ಮಾನ, ತಿಳುವಳಿಕೆ ಎಲ್ಲವೂ ಸಹ ಇವು ನಮ್ಮದು. ನಾವು ಯಾವ ಬೀಜವನ್ನು ನೆಡ್ತೀವೋ ಅದಕ್ಕೆ ತಕ್ಕಂತಹ ಫಲವನ್ನು ಆ ನೀರು ನಮಗೆ ಕೊಡುತ್ತೆ. ಅದನ್ನು ಬೆಳೆಸೋದ್ರಲ್ಲಿ ನೀರು ಅನ್ನೋದು ಸಹಾಯ ಮಾಡುತ್ತೆ. ಅದರಿಂದ ನಮಗೆ ಆ ಫಲ ಅನ್ನೋದು ಬರುತ್ತೆ. ಇದನ್ನೇ ಶಂಕರರು ತಮ್ಮ ಭಾಷ್ಯದಲ್ಲಿ ಹೇಳಿದರು. ಈಶ್ವರ ಅನ್ನೋನು ಹೇಗಿರ್ತಾನೆ ಅಂತ ಕೇಳಿದ್ರೆ ಪರ್ಜನ್ಯವತ, ಅಂದ್ರೆ ಆ ನೀರಿನ ಹಾಗೆ. ನೀರು ಹೇಗೆ ಕೆಲಸ ಮಾಡುತ್ತೋ ಹಾಗೆ ಈಶ್ವರನು ಕೆಲಸ ಮಾಡ್ತಾನೆ ಅಂತ. ಆದ್ರೆ ಅಲ್ಲಲ್ಲಿ ಹೇಗೆ ಅಸಾಧಾರಣವಾಗಿ ಆಯಾ ಬೀಜ ಪ್ರತ್ಯೇಕವಾಗಿ ಇದು ಇದರ ಬೀಜ, ಹಾಗಿದ್ರೆ ಇದರಿಂದ ಈ ಫಲವೇ ಬರುತ್ತೆ, ಇದು ಇದರ ಬೀಜ ಇದರಿಂದ ಈ ಫಲವೇ ಬರುತ್ತೆ ಅನ್ನೋದೇನಿರುತ್ತೋ ಅದು ಮಾತ್ರ ನಮ್ಮ ಕೈಯಲ್ಲೇ ಇದೆ. ಯಾರು ನೆಡ್ತಾನೋ ಅವನ ಕೈಯಲ್ಲಿದೆ. ಅದನ್ನು ಅವನೇ ನೋಡ್ಕೊಳ್ಬೇಕು. ಅವನು ಯಾವುದೋ ಒಂದು ತಪ್ಪಾದಂತಹ ಬೀಜವನ್ನು ನೆಟ್ಟು ಅದರಿಂದ ಅದಕ್ಕೆ ನೀರನ್ನು ಹಾಕಿ ಅದರಿಂದ ಮಳ ಬಂದು ಅದರಿಂದ ಫಲ ಬಂದು ಅದನ್ನು ಅವನು ತಿಂದು ಅದರಿಂದ ಅವನಿಗೆ ತೊಂದರೆ ಆಯಿತು ಅಂತಂದ್ರೆ ಆಮೇಲೆ ನಾವು ನೀರನ್ನು ನಿಂದನೆ ಮಾಡುವ ಹಾಗಿಲ್ಲ. ನಾವೇನೋ ತಪ್ಪಾದ ಬೀಜವನ್ನು ನೆಟ್ಬಿಟ್ಟು ಆಮೇಲೆ ನೀರನ್ನು ನಿಂದನೆ ಮಾಡ್ತೀವಿ ಅಂತಂದ್ರೆ, ನಾನು ನೆಟ್ಟಿದ್ದೆ ಆಯ್ತು, ನೀರು ಅದನ್ನ ಯಾಕೆ ಬೆಳೆಸ್ಬೇಕಿತ್ತು ಅಂತ ಕೇಳಕ್ಕಾಗುದಿಲ್ಲ. ಯಾಕೆ ಅಂತಂದ್ರೆ ನೀರಿನ ಪಾತ್ರ ಏನು, ನೀರಿನ ವಿಷಯ ಏನು, ಅದರ ಒಂದು ಇದರಲ್ಲಿ ಪಾತ್ರ ಏನು ಅಂತಂದ್ರೆ ನಾವು ಏನ್ ಹಾಕ್ತೀವೋ ಅದನ್ನು ಬೆಳೆಸುವುದು ನೀರಿನ ಕೆಲಸ. ಅದೇ ತರ ಈಶ್ವರ, ನಾವು ಏನ್ ಕೆಲಸ ಮಾಡ್ತೀವೋ ಅದರ ಫಲವನ್ನು ಕೊಡುವುದೇ ಈಶ್ವರನ ಕೆಲಸ. ಅದರ ಫಲವನ್ನು ಈಶ್ವರ ಕೊಡ್ತಾ ಇರ್ತಾನೆ. ಅಲ್ಲಿ ಹೇಗೆ ನಾವು ಯಾವ ಬೀಜವನ್ನು ನೆಡಬೇಕು ಯಾವುದನ್ನು ನೆಡಬಾರದು ಅನ್ನೋದನ್ನ ಎಲ್ಲಿಂದ ತಿಳ್ಕೊಳ್ಬೇಕು ಅಂದ್ರೆ, ಯಾರು ಕೃಷಿಕರಾಗಿರ್ತಾರೋ ಆ ಕೃಷಿಗೆ ಅಂತಲೇ ಒಂದು ಶಾಸ್ತ್ರ ಇದೆ. ಇಂತಹ ಬೀಜವನ್ನು ನೆಟ್ಟಿದಾಗ ಇಷ್ಟು ದಿವಸಗಳಲ್ಲಿ ಫಲ ಬರುತ್ತೆ, ಇದಕ್ಕೆ ಇಷ್ಟು ನೀರು ಬೇಕಾಗುತ್ತೆ, ಈ ತರ ಅದರ ವ್ಯವಸಾಯವನ್ನು ಹೀಗೆ ಮಾಡಬೇಕಾಗುತ್ತೆ, ಅದಕ್ಕೆ ಇಷ್ಟು ವರ್ಷಗಳಲ್ಲಿ ಫಲ ಬರುತ್ತೆ ಅಂತ ಅದಕ್ಕೊಂದು ಶಾಸ್ತ್ರ ಇದೆ. ಇಲ್ಲೂ ಒಂದು ಶಾಸ್ತ್ರ ಇದೆ, ಜೀವನಕ್ಕೂ ಒಂದು ಶಾಸ್ತ್ರ ಅನ್ನೋದಿದೆ. ಅಲ್ಲಿ ಹೇಗೆ ಆ ಕೃಷಿ ಅಂತ ಒಂದು ಶಾಸ್ತ್ರ ಇದೆಯೋ ಇಲ್ಲಿ ಜೀವನಕ್ಕೂ ಸಹ ಕರ್ಮಗಳಿಗೂ ಇದೇ ತರ ಒಂದು ಶಾಸ್ತ್ರ ಇದೆ. ಯಾವ ಕರ್ಮವನ್ನು ಮಾಡಿದ್ರೆ ಯಾವ ಫಲ ಬರುತ್ತೆ, ಎಷ್ಟು ಕಾಲದಲ್ಲಿ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದಕ್ಕೂ ಒಂದು ಶಾಸ್ತ್ರ ಇದೆ. ಅಲ್ಲಿ ಹೇಗೆ ತಪ್ಪಾದ ಬೀಜವನ್ನು ನೆಟ್ಟರೆ ತಪ್ಪಾದ ಫಲ ಬರುತ್ತೋ, ಇಲ್ಲೂ ಸಹ ತಪ್ಪಾದ ಕೆಲಸವನ್ನು ಮಾಡಿದ್ರೆ ಯಾವುದನ್ನು ಮಾಡಬಾರದು ಅಂತ ಹೇಳಿದಾರೋ ಅದನ್ನು ಮಾಡಿದ್ರೆ ಆ ಫಲ ಅನ್ನೋದು ಬರುತ್ತೆ. ಅಲ್ಲಿ ಹೇಗೆ ಯಾವ ಬೀಜವನ್ನು ನೆಟ್ಟರೂ ಅದರ ಫಲ ಬರುವುದರಲ್ಲಿ ನೀರು ಅನ್ನೋದು ಹೇಗೆ ಕಾರಣವಾಗಿರುತ್ತೋ, ಇಲ್ಲೂ ಸಹ ಯಾವ ಕರ್ಮವನ್ನು ಮಾಡಿದ್ರು, ಅದು ಒಳ್ಳೇದೋ ಕೆಟ್ಟದೋ ಯಾವ್ದು ಬೇಕಾದ್ರೂ ಆಗ್ಲಿ, ಯಾವ ಕರ್ಮವನ್ನು ಮಾಡಿದ್ರು ಅದರ ಫಲ ನಮಗೆ ಈಶ್ವರನಿಂದ ಪ್ರಾಪ್ತ ಆಗುತ್ತೆ. ಎಲ್ಲದನ್ನೂ ಈಶ್ವರನೇ ಕೊಡ್ತಾನೆ. ಅದಕ್ಕೆ ತುಂಬಾ ಜನ ಒಂದು ಮಾತನ್ನು ಕೇಳಿರ್ತೀರಿ, ಏನು ಅಂತಂದ್ರೆ, ಈಶ್ವರ ಆಜ್ಞೆ ಇಲ್ಲದೆ ಏನು ನಡೆಯುವುದಿಲ್ಲ, ಈಶ್ವರ ಸಂಕಲ್ಪ ಇಲ್ಲದೆ ಏನು ನಡೆಯುವುದಿಲ್ಲ ಅಂತ ದೊಡ್ಡವರು ಹೇಳ್ತಾ ಇರ್ತಾರೆ. ಪ್ರವಚನಗಳಲ್ಲಿ ಅದರಲ್ಲೆಲ್ಲ ದೊಡ್ಡವರು ಹೇಳ್ತಾ ಇರ್ತಾರೆ. ಈ ಮಾತನ್ನು ತುಂಬಾ ಜನ ಕೇಳಿರ್ತೀರಿ. ಅದು ಒಂಥರ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ರೆ ಈ ಮಾತು ಕೇಳಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅವಳುದಪ್ಪ ಒಳ್ಳೇದು, ಎಲ್ಲ ಈಶ್ವರನ ಕೃಪೆಯಿಂದ. ಏನ್ರಿ ಇಷ್ಟೆಲ್ಲ ಚೆನ್ನಾಗಾಯ್ತಲ್ವ ಅಂದ್ರೆ, ನಮ್ದೇನಿದೆ ರೀ, ಎಲ್ಲ ಈಶ್ವರನ ಸಂಕಲ್ಪ ಇದೆ, ಇದೆಲ್ಲ ನಡೆಯುತ್ತೇನ್ರಿ, ಎಲ್ಲ ಚೆನ್ನಾಗಾಯ್ತು ಅಂದ್ರೆ ಈ ತರ ಮಾತಾಡ್ತಾರೆ. ಎಲ್ಲ ಚೆನ್ನಾಗಾಗೋಯ್ತು, ನಾವ್ ಎಣಿಸಿದ್ದಕ್ಕಿಂತ ಇನ್ನೂ ಚೆನ್ನಾಗಾಯ್ತು ಅಂದ್ರೆ ತುಂಬಾ ಚೆನ್ನಾಗಾಯ್ತಲ್ವಾ ಅಂತ ಹೇಳಿದ್ರೆ, ಹೌದೌದೇ ನಮ್ದೇನಿದೆ ಎಲ್ಲ ಈಶ್ವರನ ಕೃಪೆ, ಎಲ್ಲ ಈಶ್ವರನಿಂದ ಆಯ್ತು ಅಂತ ಹೇಳ್ತಾರೆ. ಹೇಳುವವನಿಗೂ ಖುಷಿಯಾಗಿರುತ್ತೆ, ಕೇಳುವವನಿಗೂ ತುಂಬಾ ಖುಷಿಯಾಗಿರುತ್ತೆ. ಆದ್ರೆ ಎಲ್ಲಾದ್ರೂ ವ್ಯತ್ಯಾಸ ಆದಾಗ ಮಾತ್ರ ಕೋಪ ಬಂದ್ಬಿಡುತ್ತೆ. ಏನ್ರಿ ಈಶ್ವರನಿಗೆ ಬೇರೆ ಕೆಲ್ಸ ಇಲ್ವಾ, ಯಾಕೆ ಈ ತರ ಮಾಡಿದಾನೆ, ಈಶ್ವರ ಅಂದ್ರೆ ಒಳ್ಳೇದು ತಾನೆ ಮಾಡ್ಬೇಕು, ಯಾಕೆ ಹೀಗೆ ಮಾಡಿದಾನೆ ಈಶ್ವರ ಅಂತ ಆವಾಗ ಕೋಪ ಬರುತ್ತೆ. ಆವಾಗ ಈ ಮಾತು ಕೇಳಿದಾಗ ಕೋಪ ಬರುತ್ತೆ. ಎಲ್ಲ ಈಶ್ವರನ ಸಂಕಲ್ಪದಿಂದಲೇ ನಡೀತಾ ಇದೆ ಅಂದ್ರೆ ಎಲ್ಲ ಅಂದ್ರೆ ಅದ್ರೊಳಗೆ ಇದು ಇದೆ.
ಆವಾಗ ಪ್ರಶ್ನೆ ಬರುತ್ತೆ. ಆಗ ತಕ್ಷಣ ಪ್ರಶ್ನೆ ಬರ್ಲಿಕ್ಕೆ ಶುರು ಆಗುತ್ತೆ. ಎಲ್ಲವೂ ಈಶ್ವರನ ಸಂಕಲ್ಪ ಅಂದ್ರೆ ಇದೊಂದು ಮಾತ್ರ ಯಾಕೆ ಈ ತರ ಮಾಡಿದ ಈಶ್ವರ ಅಂತ ಒಂದು ಪ್ರಶ್ನೆ ಬರುತ್ತೆ. ಆದ್ರೆ ಎಲ್ಲ ಈಶ್ವರನ ಸಂಕಲ್ಪದಿಂದಲೇ ನಡೆಯುತ್ತೆ, ಈಶ್ವರನ ಸಂಕಲ್ಪ ಇಲ್ಲದೆ ಯಾವುದೂ ನಡೆಯುವುದಿಲ್ಲ ಅನ್ನುವ ಮಾತನ್ನ ನಾವು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅದನ್ನೇ ಶಂಕರರು ತಮ್ಮ ಭಾಷ್ಯದಲ್ಲಿ ಹೇಳಿದರು. ಈಶ್ವರ ಸಂಕಲ್ಪ ಇಲ್ಲದೆ ಯಾವುದೂ ನಡೆಯುವುದಿಲ್ಲ ಅನ್ನೋ ಮಾತನ್ನ ನಾವು ಯಾವ ರೀತಿಯಾಗಿ ತಗೊಳ್ಬೇಕು ಅಂತ ಕೇಳಿದ್ರೆ, ನೀರಿನ ಸಂಬಂಧವಿಲ್ಲದೆ ಯಾವ ಮರವೂ ಸಹ ಬೆಳೆಯುವುದಿಲ್ಲ ಅನ್ನುವ ಮಾತು ಹೇಗೋ ಇದು ಹಾಗೆ, ಅದರ ಅರ್ಥ ಹೇಗೋ ಇದರ ಅರ್ಥವೂ ಹಾಗೆ. ಅಂದ್ರೆ ಅದರ ಅರ್ಥ ಏನು? ಯಾವ ಮರ ಬೆಳಿಬೇಕಾದ್ರೂ ನೀರು ಬೇಕೇ ಬೇಕು, ಒಂದಕ್ಕೆ ಜಾಸ್ತಿ ಬೇಕು, ಒಂದು ಕಡಿಮೆ ಬೇಕು, ಅಷ್ಟೇ ವ್ಯತ್ಯಾಸ. ಸ್ವಲ್ಪ ಕೆಲವು ಮರಗಳಿಗೆ ನೀರು ಜಾಸ್ತಿ ಹಾಕ್ಬೇಕಾಗಿ ಬರುತ್ತೆ, ಕೆಲವುದಕ್ಕೆ ಕಡಿಮೆ ಹಾಕಿದ್ರು ಸಾಕು ಅನ್ನೋ ವ್ಯತ್ಯಾಸ ಇರ್ಬೋದೇ ಹೊರತು ನೀರಿನ ಸಂಬಂಧ ಇಲ್ಲದೆ ಯಾವ ಮರ ಬೆಳೆಯುವುದಿಲ್ಲ ಅನ್ನೋದು ಮಾತ್ರ ಸತ್ಯ. ಹಾಗೆ ಈಶ್ವರನ ಅನುಗ್ರಹ, ಈಶ್ವರ ಸಂಕಲ್ಪ ಇಲ್ಲದೆ ಯಾವ ಕೆಲಸ ನಡೆಯುವುದಿಲ್ಲ ಅನ್ನೋದು ಸಹ ಹಾಗೆ. ಅಂದ್ರೆ ಅಲ್ಲಿಗೆ ಏನಾಯಿತು ಅಂತಂದ್ರೆ, ಇಲ್ಲಿ ಹೇಗೆ ಒಂದೊಂದು ಬೀಜ, ಇಂತಹ ಬೀಜವನ್ನು ನೆಟ್ಟಿದಾಗ ಇಂತಹ ಫಲ ಬರುತ್ತೆ ಅನ್ನೋದೇನಿದೆಯೋ ಮತ್ತೆ ಅದು ನಮ್ಮ ಕೈಯಲ್ಲೇ ಇದೆಯೋ, ಅದೇ ರೀತಿ ಇಂತಹ ಕರ್ಮವನ್ನು ಮಾಡಿದ್ರೆ ಇಂತಹ ಫಲ ಬರುತ್ತೆ ಅನ್ನೋದು ಸಹ ನಮ್ಮ ಕೈಯಲ್ಲೇ ಇದೆ. ಆದ್ರಿಂದ ಅಲ್ಲಿ ಹೇಗೆ ಬೀಜವನ್ನು ನೆಡುವಾಗಲೇ ನಾವು ಯೋಚನೆ ಮಾಡಬೇಕು, ಇಲ್ಲೂ ಸಹ ಕೆಲಸವನ್ನು ಮಾಡುವಾಗಲೇ, ಮಾಡ್ಲಿಕ್ಕಿಂತ ಮೊದಲೇ ನಾವು ಯೋಚನೆ ಮಾಡಬೇಕು. ಒಂದ್ಸಲಿ ಮಾಡಿದ ಮೇಲೆ ಪುನಃ ಈಶ್ವರ ಏನ್ ತೀರ್ಪು ಕೊಡ್ತಾನೋ ಅದಕ್ಕೋಸ್ಕರ ಕಾಯ್ತಾ ಇರ್ಬೇಕಾಗುತ್ತೆ ಅಷ್ಟೇ. ಆದ್ರಿಂದ ಇದು ಅದರ ಅರ್ಥ. ಈಶ್ವರ ಸಂಕಲ್ಪ ಇಲ್ಲದೆ ಏನು ನಡೆಯುವುದಿಲ್ಲ ಅನ್ನುವಂತಹ ಮಾತಿನ ಅರ್ಥ ಏನು ಅಂತಂದ್ರೆ ಇದು ಅದರ ಅರ್ಥ. ಅಲ್ಲಿಗೆ ಎಲ್ಲಾ ಫಲಗಳು ಈಶ್ವರನ ಸಂಕಲ್ಪದಿಂದ ನಡೀತಾ ಇದೆ. ಅದಕ್ಕೆ ಇದನ್ನ ಸಾಧಾರಣ ಕಾರಣ ಎಂಬುದಾಗಿ ಹೇಳ್ತಾರೆ. ಈಶ್ವರನನ್ನು ಸಾಧಾರಣ ಕಾರಣ ಎಂಬುದಾಗಿ ಹೇಳ್ತಾರೆ. ಸಾಧಾರಣ ಅಂದ್ರೇನು? ಎಲ್ಲ ಕಡೆ ಇರುವಂತಹದ್ದು. ಅಂದ್ರೆ ಅದು ಒಳ್ಳೆ ಫಲ ಆದ್ರೂ ಕೆಟ್ಟ ಫಲ ಆದ್ರೂ ಎರಡರ ಹಿಂದೆನೂ ಈಶ್ವರ ಇರ್ತಾನೆ. ಆದ್ರೆ ಕರ್ಮಗಳು ಮಾತ್ರ ಹಾಗಲ್ಲ. ಒಳ್ಳೆ ಫಲದ ಹಿಂದೆ ಒಳ್ಳೆ ಕರ್ಮ ಮಾತ್ರವೇ ಇರುತ್ತೆ, ಆ ಕೆಟ್ಟ ಫಲದ ಹಿಂದೆ ಕೆಟ್ಟ ಕರ್ಮವೇ ಇರುತ್ತೆ. ಒಳ್ಳೆ ಫಲದ ಹಿಂದೆ ಕೆಟ್ಟ ಕರ್ಮ ಇರುವುದಿಲ್ಲ, ಕೆಟ್ಟ ಫಲದ ಹಿಂದೆ ಒಳ್ಳೆ ಕರ್ಮ ಅನ್ನೋದು ಇರುವುದಿಲ್ಲ. ಅದು ಅಸಾಧಾರಣವಾಗಿರುತ್ತೆ, ಪ್ರತ್ಯೇಕವಾಗಿ ಅದಕ್ಕೆ ಮಾತ್ರ ಇರುತ್ತೆ. ಸಾಧಾರಣ ಅಂದ್ರೆ ಏನು? ಎಲ್ಲದಕ್ಕೂ ಸಮಾನವಾಗಿರುವಂತಹದ್ದು. ಈ ನೀರು ಅನ್ನೋದು ಎಲ್ಲ ಮರಗಳಿಗೂ ಸಮಾನ, ಆದ್ರೆ ಆಯಾ ಮರದ ಬೀಜವು ಮಾತ್ರ ಆಯಾ ಮರದ್ದೇ ಪ್ರತ್ಯೇಕವಾಗಿರುತ್ತೆ. ಹಾಗಾಗಿ ಯಾವ್ದು ಬೇಕೋ ಅದು ನಾವು ನೆಡುವಾಗಲೇ ಯೋಚನೆ ಮಾಡಬೇಕು. ಅದನ್ನ ಹಾಗಿದ್ರೆ ಇದು ಹೆಂಗ್ರಿ ನಮ್ಗೆ ಗೊತ್ತಾಗುತ್ತೆ ಯಾವ್ದು ಒಳ್ಳೇದು ಯಾವ್ದಲ್ಲ ಅನ್ನೋದು ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ಅಲ್ಲೊಂದು ಶಾಸ್ತ್ರ ಇದೆ. ಹಾಗಿದ್ರೆ ಯಾವ್ದು ಒಳ್ಳೆ ಕರ್ಮ, ಯಾವ್ದು ಕೆಟ್ಟ ಕರ್ಮ, ಯಾವ್ದನ್ನ ಮಾಡಿದ್ರೆ ಏನು ಫಲ ಬರುತ್ತೆ ಅಂತ ಪ್ರಶ್ನೆ ಬಂದಾಗ ಅದಕ್ಕೂ ಇಲ್ಲಿ ಶಾಸ್ತ್ರಗಳಿವೆ. ಅದಕ್ಕೆ ಆ ಶಾಸ್ತ್ರಗಳನ್ನು ಯಾವತ್ತೋ ಈಶ್ವರ ಉಪದೇಶ ಮಾಡಿ ಆಗಿದೆ. ಆದ್ರಿಂದ ಇಲ್ಲಿ ನಾವು ಅದನ್ನು ಮಾಡುವಾಗಲೇ ಯೋಚನೆ ಮಾಡಬೇಕು, ಮಾಡಿ ಒಳ್ಳೆ ಕೆಲಸಗಳನ್ನು ಮಾಡುವುದು ಅನ್ನೋದು ನಮ್ಮ ಎಲ್ಲರ ಒಂದು ಕರ್ತವ್ಯವಾಗಿದೆ. ಹಾಗಾಗಿ ಲೌಕಿಕವಾಗಿ ನಮ್ಗೆ ಎಷ್ಟೇ ಕೆಲಸಗಳು ಏನೇ ಇದ್ರೂ ಸಹ ಇಂತಹ ಒಂದು ಈ ಧಾರ್ಮಿಕವಾದಂತಹ ಸಂಸ್ಕಾರ, ಧಾರ್ಮಿಕವಾದಂತಹ ಆಚರಣೆಗಳೇನಿವೆಯೋ ಇವುಗಳನ್ನು ಮಾತ್ರ ಯಾವತ್ತೂ ಸಹ ಬಿಡಬಾರದು. ಇವುಗಳನ್ನ ಚೆನ್ನಾಗಿ ಮಾಡಬೇಕು, ತದ್ವಾರ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಬೇಕು. ಅದಕ್ಕೆ ಶಾಸ್ತ್ರ ಒಂದು ಮಾತು ಹೇಳುತ್ತೆ, ಏನು? ಲೌಕಿಕವಾಗಿಯೂ ನಾವು ಒಳ್ಳೆ ಕೆಲಸಗಳನ್ನ, ಸಾಧನೆಗಳನ್ನು ಚೆನ್ನಾಗಿ ಮಾಡಬೇಕು, ಅದನ್ನ ಯಾವತ್ತೂ ಸಹ ಬಿಡಬಾರದು.